ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡಿ, ಮತ್ತೆ ಇಲ್ಲಿ ಯಾವ ಪದ್ಧತಿಯಲ್ಲಿ ಏನ್ ಮಾಡಕ್ ಹೊರಟಿದ್ದೀರಿ ಅಂತ ತಿಳಿಸ್ಕೊಡ್ತೀರಾ? ಓಕೆ ಸರ್, ಆಯ್ತು. ನನ್ನ ಹೆಸರು ಮೊದಲು ಬಂದು ನವೀನ್ ಕುಮಾರ್ ಅಂತ. ನಮ್ಮ ಊರು ಮೈಸೂರು. ಇಲ್ಲಿ ಇವಾಗ ರೈತರುಗಳು ಬಾಳೆಕಂದನ ಭೂಮಿಗೆ ನೆಡ್ಬೇಕಾದ್ರೆ ಮಣ್ಣಲ್ಲಿ ಯಾವ್ಯಾವ ರೋಗಗಳು ಇರುತ್ತಲ್ಲ ಅದೆಲ್ಲ ಗಿಡಗಳಿಗೆ ಬರಬಾರ್ದು ಅಂತ ಹೇಳಿ ಮೊದಲಿಗೆ ಕಂದನ್ನು ತೆಗೆದುಕೊಂಡು ಅದಕ್ಕೆ ಸ್ಲರಿ ಮಾಡಿ ಸ್ಲರಿಯಲ್ಲಿ ಅಜ್ಜಿ ಅದರಿಂದ ಪುನಃ ಇದು ಫಿರೋಡಿನ್ ಅನ್ನೋದನ್ನ ಉದುರಿಸಿ ಅಲ್ಲಿಂದ ಭೂಮಿಗೆ ನೆಟ್ರೆ ಯಾವುದೇ ರೋಗಗಳು ಬರೋದಿಲ್ಲ, ಗಿಡ ಚೆನ್ನಾಗಿ ಬರುತ್ತೆ ಅಂತ ಇದೆ ಸರ್ ಮಾಹಿತಿ. ಸರ್ ಈಗ ಸಾಮಾನ್ಯವಾಗಿ ನಾವು ಬೀಜೋಪಚಾರ ಮಾಡ್ತೀವಲ್ಲ ಅದೇ ತರ ಇದೆ ಕಂದುಪಚಾರನಾ? ಹೌದು ಸರ್, ಕಂದುಪಚಾರ. ಯಾವುದೇ ತರ ರೋಗಗಳು ಸ್ಟಾರ್ಟಿಂಗ್ ಡೇವ್ರಲ್ಲೇ ಬರಬಾರ್ದು, ಸ್ವಲ್ಪ ಗಿಡಗಳು ಚೆನ್ನಾಗಿ ಬೆಳಬೇಕು ಅಂತ ಸರ್ ಕಂದಿಗೆ ಈ ತರ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಸರ್ ನೆಕ್ಸ್ಟ್ ಬಾಳೆಗೊನೆ ನೇರ ಪೋಷಣೆ ಹಾಗೂ ಗೊಂಚಲು ಹೊದಿಕೆ ಅಂತ ಹೇಳಿ ಸರ್. ಮೊದಲಿಗೆ 7.5 ಗ್ರಾಮ್ ಆಫ್ ಯೂರಿಯಾ, 7.5 ಗ್ರಾಮ್ ಆಫ್ SOP ಮತ್ತು 500 ಗ್ರಾಮ್ ಸಗಣಿ ಮತ್ತು 150 ml ನೀರನ್ನು ತೆಗೆದುಕೊಂಡು ಅದನ್ನ ಮಿಶ್ರಣ ಮಾಡಿ ಈ ಬಾಳೆ ಕಂದಿಗೆ ಸ್ಲ್ಯಾಂಟಾಗಿ ಗೊನೆ ಎಂಡಲ್ಲಿ ಕಟ್ ಮಾಡಿ ಅದನ್ನ ಒಂದು ಪ್ಲಾಸ್ಟಿಕ್ ಅದೆಲ್ಲ ಮಿಶ್ರಣ ಇರುತ್ತಲ್ಲ ಆ ಮಿಶ್ರಣ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಅದನ್ನ ಕಟ್ಟಬೇಕು. ಅದು ಕಟ್ಟಿದ ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಅದು ಫುಲ್ ನೀರು ಅದು ಹೀರ್ಕೊಂಡಾದ್ಮೇಲೆ ಅದೇ ಪ್ಲಾಸ್ಟಿಕ್ ಕವರು ಕೆಳಗಡೆ ಬಿಡುತ್ತೆ. ಅದರಿಂದ ಏನು ಅನುಕೂಲ ಅಂತಂದ್ರೆ ನಮ್ಗೆ ಗೊನೆ ನಾರ್ಮಲ್ ಗಿಂತ 2 kg ಜಾಸ್ತಿ ಇಳುವರಿ ಬರುತ್ತೆ ಸರ್. ನಾರ್ಮಲ್ ಗೊನೆಗಿಂತ 2 ಇಳುವರಿ ಚೆನ್ನಾಗಿ ಬರುತ್ತೆ. ಅದರಿಂದ ಈ ತರ ಮಾಡ್ಬೋದು ಸರ್. ಗೊನೆ ಎಷ್ಟು ತಿಂಗಳ ಕಟ್ ಮಾಡ್ಬೇಕು ಸರ್? ಅಂದ್ರೆ ಗೊನೆ ಬಂದ್ಮೇಲೆ ಸರ್, ಫುಲ್ ಗೊನೆ ಬಂದು ಎಂಡೆಲ್ಲ ಬಂದ್ಮೇಲೆ 1-2 ಸಣ್ಣ ಲಾಸ್ಟ್ ಚಿಪ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಸ್ಲ್ಯಾಂಟ್ ಆಗಿ ಕಟ್ ಮಾಡಿ ಅದನ್ನ ಕಟ್ಬೇಕು ಸರ್. ತೋರಿಸ್ತಾರೆ ಯಾವ ತರ ಮಾಡಿದ್ದೀರಿ ಅಂತ ಹೇಳಿ ಸರ್. ಮೊದಲಿಗೆ ಈ ತರ ಗೊನೆ ಇರುತ್ತೆ. ಸರ್ ಈ ತರ ಗೊನೆಯಲ್ಲಿ ಇದ್ರೆ ಈ ಚಿಕ್ಕ ಲಾಸ್ಟ್ ಚಿಪ್ ಇರುತ್ತಲ್ಲ ಸರ್, ಇಲ್ಲಿಗೆ ಕಟ್ ಮಾಡಿದ ನಂತರ ಈ ತರ ಒಂದು ಪ್ಲಾಸ್ಟಿಕ್ ಅವರಿಗೆ ನಾನು ಹೇಳಿದ ಮಿಶ್ರಣ ಎಲ್ಲಾನು ಪ್ಯಾಕ್ ಮಾಡಿಕೊಂಡು ಈ ತರ ಕಟ್ಬೇಕು ಸರ್. ಈ ತರ ಕಟ್ಟಿದ ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಅದು 1 ವಾರ ಕಳೀತಾ ಇದ್ದಂಗೆ ಇದೆಲ್ಲ ರಸಂಶ ಹೀರ್ಕೊಂಡು ಈ ಕವರ್ ಕಳಿಸೋಗುತ್ತೆ ಸರ್. ಅವಾಗ ಬೀಜ ಹಾಕ್ಬೇಕು. ಒಂದೇ ವಾರದಲ್ಲಿ ಆಗುತ್ತೆ ಸರ್. ಆಮೇಲೆ ನಂತರ 2 kg ಇಳುವರಿ ಜಾಸ್ತಿ ಆಗುತ್ತೆ ಸರ್. ನಾರ್ಮಲ್ ಬೆಳೆಗಿಂತ 2 ಪಟ್ಟು ಜಾಸ್ತಿ ಆಗುತ್ತೆ ಸರ್. 2 kg ಇಳುವರಿ ಜಾಸ್ತಿ ಆಗುತ್ತೆ ಸರ್. ಹೌದು ಸರ್.